ನಾವಿವತ್ತು ಬಂದಿರುವಂಥ ಜಾಗ ಬಂದು ಬ್ರಾಡ್ವೇ ಟವರ್. ಕ್ಯೂಟ್ ಗೈಸ್, ಈ ಥರ ಮಕ್ಕಳು ನನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದರೆ. ವಾಟ್ಸ್ ದೇರ್? ಓ ಮೈ ಗಾಡ್, ದೇರ್ ಇಸ್ ಅ ಡಿಯರ್. ನೋಡಿ ಗೈಸ್, ಎಲ್ಲರೂ ಸಮ್ಮರ್ನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಹುಡುಗಿ ನೋಡಿ ಸಮ್ಮರ್ ಸಾಲ್ಟ್ಸ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ಹೌ ಸಮ್ಮರ್ ಫೀಲ್ಸ್ ಇನ್ UK. ಇದು ಬಂದು ಕಾಟ್ಸ್ವಲ್ಡ್ ಅಂತ. UK ಇಂಗ್ಲೆಂಡಲ್ಲಿ ಇದೊಂದು ಕಾಟ್ಸ್ವಲ್ಡ್ ಅಂತ ಒಂದು ಏರಿಯಾ. ಇಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡಲ್ಲಿ ಪ್ರಿಟಿಯೆಸ್ಟ್ ವಿಲೇಜಸ್. ನಾವು ಇಲ್ಲಿ ಪಿಕ್ನಿಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಬ್ರೆಡ್ ಪಿಜ್ಜಾ ಎಲ್ಲ ತಿನ್ನಕ್ಕಾಗೋದಿಲ್ಲ. ಒಂದಿನ ಒಂದು ತಿನ್ಬೋದು, ಬಟ್ ನಮಗೆಲ್ಲ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಸುಮ್ಮನೆ ಹೇಳ್ತಾರ ದೊಡ್ಡವರು. ಹಿಂಗಿದೆ ನೋಡಿ ಗೈಸ್ ಜಾಗ ಮಾತ್ರ. ಗೈಸ್, ನಮ್ಮ ದೇಶದಲ್ಲಿ ಸಮಾಧಿನ ಒಂದು ಕಡೆ ಮಾಡ್ತೀವಿ, ಈ ದೇಶದಲ್ಲಿ ನೋಡಿ ಈ ಥರ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಸಮಾಧಿ ಮಾಡಿರ್ತಾರೆ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಎಷ್ಟೊಂದು ಚೆನ್ನಾಗಿರೋ ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಜಾಗ ಬ್ಯೂಟಿಫುಲ್ ಜಾಗನ ನೋಡ್ತೀನೋ ಅದನ್ನೆಲ್ಲ ನಿಮಗೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅನ್ನೋ ಆಸೆ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಿಬಿಡಿ, ಎಲ್ಲೂ ಸ್ಕಿಪ್ ಕೂಡ ಮಾಡಿಬಿಡಿ. ಇವತ್ತು ಪರವಾಗಿಲ್ಲ, ಸನ್ಲೈಟ್ ಇದೆ, ಒಂಚೂರು ಕೋಲ್ಡ್ ಬ್ರೀಸ್ ಇದೆ. ಈ ಥರನೇ ಇದ್ಬಿಟ್ರೆ ವೆದರು ಒಂಚೂರು ಎಂಜಾಯ್ ಮಾಡ್ಬೋದು. ಇಲ್ಲ ತೀರಾ ಬಿಸಿಲಾಗೋದ್ರೆ ಹಿಂಸೆ, ಇಲ್ಲ ತೀರಾ ಚಳಿ ಆಗೋದ್ರು ಹಿಂಸೆನೇ. ಬನ್ನಿ ಗೈಸ್, ಇವಾಗ ತಡ ಮಾಡೋದು ಬೇಡ, ಹೋಗೋಣ. ಹಾಯ್ ಹಾಯ್. You like UK or you like India? Both of them. ಇದು ಆಕ್ಚುಲಿ ಚೆನ್ನಾಗಿರೋದು. That's nice. ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿರ್ಲಿಲ್ಲ, ಇವಾಗ ಫುಲ್ ಅಡ್ಜಸ್ಟ್ ಆಗಿಬಿಡ್ದಾಳೆ ನನಗೆ. ಎಷ್ಟೊಂದು ಜನ ಮಕ್ಕಳು UK ದಲ್ಲಿ ಬೆಳೆದಿದ್ರೆ ಅವ್ರಿಗೆ UKನೇ ಇಷ್ಟ, ಇಂಡಿಯಾ ಬೇಡ ಅಂತ ಹೇಳ್ತಾರೆ. ಯಶಿಕಾ ಎಷ್ಟು ಚೆನ್ನಾಗಿ ಐ ಲೈಕ್ ಬೋತ್ ಆಫ್ ದೆಮ್ ಅಂತ. ನನ್ನ ನೋಡಿ ಇನ್ಸ್ಪೈರ್ ಆಗಿದ್ದಾಳೆ ಯಶಿಕಾ ಮತ್ತು ಯುವನು. ತೋರಿಸ್ತೀನಿ ನೋಡಿ ನಿಮಗೆ. Cooking, guys. You can see she's cooking with a spoon. I'm making some chocolate of this, and she's mixing it. Guys, let's have some. That's the one. Biscuits are good. She likes biscuits as well, guys. Okay, so she wants to make it like chocolate. I added the biscuit now. Let's just cook it. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನಂತರನೇ ವ್ಲಾಗ್ ಮಾಡೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು. ಕ್ಯೂಟ್ ಗೈಸ್, ಈ ಥರ ಮಕ್ಕಳು ನನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ ಅಂದರೆ. ಆ್ಯಕ್ಚುಲಿ ಎಷ್ಟೊಂದು ಜನ ಮಕ್ಕಳು ನನ್ನ ನೋಡಿ ಇನ್ಸ್ಪೈರ್ ಆಗಿ ಈ ಥರ ಫೋನ್ ತೊಗೊಂಡು ವ್ಲಾಗ್ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಮಾಡಿ ಗೈಸ್, ಎಲ್ಲರೂ ವ್ಲಾಗ್ ಮಾಡಿ ಗೈಸ್. ವೆರಿ ನೈಸ್. ಎಲ್ಲರೂ ಆ್ಯಕ್ಟಿವ್ ಆಗಿರಬೇಕು, ಎಲ್ಲರಿಗೂ ಯಾವ್ದ್ರದ್ದು ಫಿಯರ್ ಇರಬಾರ್ದು. ಎಷ್ಟೊಂದು ಜನ ಮಕ್ಕಳು ಕ್ಯಾಮ್ರಾ ಫಿಯರ್ ಇರುತ್ತೆ, ಆ ಕ್ಯಾಮ್ರಾ ಫಿಯರ್ ಹೋಗಬೇಕು. ತುಂಬ ಅಂದರೆ ತುಂಬ ಮುದ್ದಾಗಿ ಮಾಡಿದ್ದಾರೆ, ಕ್ಯೂಟಾಗಿ ಮಾಡಿದ್ದಾರೆ ಗೈಸ್ ವ್ಲಾಗ್ನ. ಇವಾಗ ಫೈನಲಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. Which one? What's there? Oh my god, there's a deer! Oh my god, this is so cute! ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್, ಜಿಂಕೆ ನೋಡಿ ಗೈಸ್, ಎಷ್ಟು ಮುದ್ದಾಗಿದೆ. ಬಿ ಕೇರ್ಫುಲ್. ಕ್ಯಾನ್ ಐ? ವಿಲ್ ಇಟ್ ಈಟ್? ಇಟ್ ಜಸ್ಟ್ ವೆಂಟ್ ಅವೇ. ಹೌ ಡು ಐ ಗಾಟ್ ಇಟ್? ವಾಟ್ ಇಫ್ ಇಟ್ ಬೈಟ್ಸ್ ಮೀ, ಯಶಿಕಾ? ಜಿಂಕೆ ನೋಡಿ ಗೈಸ್, ಜಿಂಕೆ ಬೈಲಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಜಿಂಕೆ ನನ್ನ ಮಾತೇ ಕೇಳಿಸ್ಕೊತಿಲ್ಲ ಗೈಸ್.
ನೋಡಿ ಗೈಸ್, ಎಲ್ಲರೂ ಸಮ್ಮರ್ನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಹುಡುಗಿ ನೋಡಿ ಸಮ್ಮರ್ ಸಾಲ್ಟ್ಸ್ ಮಾಡ್ತಾ ಇದ್ದಾಳೆ. ಓ, ಇಲ್ಲಿ ಯುವ ಯಶಿಕಾ ಆಟ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ಎಷ್ಟೊಂದು ಜನ ಚಿಲ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಗೈಸ್. ದಿಸ್ ಇಸ್ ಹೌ ಸಮ್ಮರ್ ಫೀಲ್ಸ್ ಇನ್ UK. ಹಾಕ ವಾಶ್ರೂಮ್. ಎಷ್ಟೊಂದು ಜನ ಪಿಕ್ನಿಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಬೆಟ್ಟ ಗುಡ್ಡಗಳು ನೋಡಿ ಗೈಸ್ ಹೆಂಗಿದೆ. ಸೋ ಗುಡ್ ಗೈಸ್. ಕಣ್ಣಲ್ಲಿ ಕಾಣೋದಕ್ಕೂ ಕ್ಯಾಮ್ರಾದಲ್ಲಿ ಕಾಣೋದಕ್ಕೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ. ಎಷ್ಟು ಸಖತ್ತಾಗಿದೆ ಅಂದರೆ ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಇನ್ ವರ್ಡ್ಸ್. ಅಷ್ಟು ಕಣ್ಣಿಗೆ ತಂಪು ಅಂತ ಅಂತಾರೆ ಗೊತ್ತಾ, ಅಷ್ಟು ಸಖತ್ತಾಗಿದೆ. ಐ ಮೀನ್ ಲವ್ ವಿತ್ ದಿಸ್ ಗೈಸ್, ಐ ಮೀನ್ ಲವ್ ವಿತ್ ದಿಸ್. ಇವಾಗ ಎಲ್ಲಿ ಬಂದಿದ್ದೀವಿ ಬಾಬಾ? ನಾವೀಗ ಬ್ರಾಡ್ವೇ ಟವರ್ ಅಂತ ಒಂದು ಜಾಗ ಇದೆ. ಸೊ ಇದು ಬಂದು ಇದು ಕಾಟ್ಸ್ವಲ್ಡ್ ಅಂತ UK ಇಂಗ್ಲೆಂಡಲ್ಲಿ ಇದೊಂದು ಕಾಟ್ಸ್ವಲ್ಡ್ ಅಂತ ಒಂದು ಏರಿಯಾ. ಇಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡಲ್ಲಿ ಪ್ರಿಟಿಯೆಸ್ಟ್ ವಿಲೇಜಸ್ ಅಂತ. ಸೊ ಅದರಲ್ಲಿ ಇದು ಒನ್ ಆಫ್ ದ ಪ್ಲೇಸ್ ಬಂದ್ಬಿಟ್ಟು ಬ್ರಾಡ್ವೇ. ಸೊ ಬ್ರಾಡ್ವೇ ಟವರ್ ಅಲ್ಲಿ ಬಂದಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ಲಂಚ್ ಟೈಮ್ ಆಯಿತು. ಸೊ ಏನು ಊಟ ಮಾಡೋಣ ಅಂದ್ಬಿಟ್ಟು ರೆಸ್ಟೋರೆಂಟ್ ಬಂದ್ವಿ. ಈ ರೆಸ್ಟೋರೆಂಟಲ್ಲಿ ಕೇಕ್ಸ್ ತುಂಬ ಫೇಮಸ್. ಬ್ರಿಟಿಷ್ ಮೇಡ್ ಕೇಕ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಡಿಫ್ರೆಂಟ್ ಫ್ಲೇವರ್ಸ್, ಕ್ಯಾರೆಟ್ ಕೇಕ್ ಅಂತ, ಪಿಸ್ತಾಚಿಯೋ, ಲೈಕ್ ಅವ್ರದ್ದೇ ಓನ್ ರೆಸಿಪಿ ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದೊಂದು ತೊಗೊಂಡೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಕೆಫೆನ ತೋರಿಸ್ತೀನಿ ನೋಡಿ ಗೈಸ್, ಏನು ಸಖತ್ತಾಗಿದೆ ಅಂತ. ತುಂಬ ಯುನೀಕಾಗಿ ಮಾಡಿದ್ದಾರೆ ಕೆಫೆನ. ಕೆಫೆ ಥರನೇ ಎಲ್ಲ, ಫುಲ್ಲಿ ಶೋ ಪೀಸ್ ಥರ ಎಲ್ಲ ಇದೆ. ತೋರಿಸ್ತೀನಿ ನೋಡಿ. Oh my god, this flowers look so cute. ನೋಡಿ ಗೈಸ್, ಏನು ಸಖತ್ತಾಗಿ ಕಾಣಿಸ್ತಿದೆ. ಆರ್ಟಿಫಿಷಿಯಲ್ ಇದು, ಬಟ್ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬ್ಯಾಗ್ ಎಲ್ಲ ಇಟ್ಟಿದ್ದಾರೆ. ನೀವೆಲ್ಲ ಅನ್ಕೋಬೇಡಿ ಏನಪ್ಪ ಕೆಫೆ ತೋರಿಸ್ತೀನಿ ಅಂದ್ಬಿಟ್ಟು ಇವಳು ಶಾಪಿಂಗ್ ಸೆಂಟರ್ ತೋರಿಸ್ತಾ ಇದ್ದಾಳೆ ಅಂತ. ಮಗ್ಗೆಲ್ಲ ಇದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಮಗ್ಸ್ ಎಲ್ಲ. ಸೊ ಕ್ಯೂಟ್. ಒಂದು ಕ್ಯೂಟಾಗಿರೋ ಫ್ಲವರ್ ಬೇರೆ ಇದೆ. ಸೊ ಕ್ಯೂಟ್. ಇಲ್ಲಿ ನೋಡಿ, ಬಿಸಿ ಕಾಯಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ವುಡ್ನ ಇಲ್ಲಿಟ್ಟಿದ್ದಾರೆ, ಫೈರ್ ಹಾಕೋಕ್ಕೆ ಚಳಿಗಾಲದಲ್ಲಿ ಗೈಸ್. ಈಗೇನಾರು ನಾವು ಫೈರ್ ಕ್ಯಾಂಪ್ ಥರ ಅಲ್ಲಿ ಹಾಕಿದ್ರೆ ಅಷ್ಟೇ ನಾವೆಲ್ಲ ತಂದೂರಿ ಚಿಕನ್ ಆಗಿಬಿಡ್ತೀವಿ. ಮೇಯ್ನಾಗಿದ್ದು ಗೈಸ್ ಐಸ್ ಕ್ರೀಮು ಕೂಲಾಗಿ ತಂಪಾಗಿರಲಿ ಅಂತ ನೋಡಿ ಇಲ್ಲೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಕೆಫೆ ನೋಡಿ, ಎಲ್ಲ ಇದೆ ಇಲ್ಲಿ. ಇವಾಗ ಬಾವ ಅಲ್ಲಿ ಏನೋ ಆರ್ಡರ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಇಲ್ಲಿ ಪಿಕ್ನಿಕ್ಗೆ ಅಂತಲೇ ಜಾಗ ಇದೆ. ಸೊ ಏರಿಯಾ ಫುಲ್ ಬಂದು ಪಿಕ್ನಿಕ್ ಮಾಡ್ಬೋದು. ಪಿಸ್ತಾಶು ಮತ್ತು ಕ್ಯಾರೆಟಾ? ಸೊ ಅಲ್ಲಿ ಕೆಫೆಲಿ ತೊಗೊಂಡಿದ್ದು. ಹೌದು, ನಾನಂತೂ ಫಸ್ಟ್ ಆಫ್ ಆಲ್ ತಿನ್ನೋದೇ ಇಲ್ಲ. ಕ್ರಿಸ್ಮಸ್ ಟೈಮಲ್ಲೆಲ್ಲ ಪ್ಲಮ್ ಕೇಕ್ ಕೊಡ್ತಾರಲ್ಲ ಸ್ಕೂಲಲ್ಲಿ, ಆ ಥರ ಇದೆ. ಇಲ್ಲಿ ಕ್ಯಾರೆಟ್ ಕೇಕ್ ಒಂಥರ ಪ್ಲಮ್ ಕೇಕ್ ಥರ ಬರುತ್ತೆ. ಇಲ್ಲಿ ಆ ಫ್ಲೇವರ್ ಥರ ಬರುತ್ತೆ. ಚೆನ್ನಾಗಿದೆ ಮಾತ್ರ ಗೈಸ್. ಇವಾಗ ನಾವು ಇಲ್ಲಿ ಪಿಕ್ನಿಕ್ ಮಾಡ್ತಾ ಇದ್ದೀವಿ, ಬೇಸಿಕಲಿ ಲಂಚ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಬ್ರೆಡ್ ಪಿಜ್ಜಾ ಎಲ್ಲ ತಿನ್ನಕ್ಕಾಗೋದಿಲ್ಲ. ಒಂದಿನ ಒಂದು ತಿನ್ಬೋದು, ಬಟ್ ನಮಗೆಲ್ಲ ನಮ್ಮ ಇಂಡಿಯನ್ ಬಾಡಿಗೆ ರೈಸ್ ಬೇಕೇ ಬೇಕು. ಎಸ್ಪೆಷಲಿ ಬಿರಿಯಾನಿ ಈ ಥರ ಜಾಗದಲ್ಲಿ ಬಿರಿಯಾನಿ ತಿಂದ್ರೆ ಸೂಪರ್ ಆಗಿರುತ್ತೆ. ಹೌದು. ಸೊ ಗಾಯತ್ರಿ ಬಿರಿಯಾನಿ ಮಾಡಿದ್ರೆ ಇವತ್ತು ನಾವು ಚಿಕನ್ ಬಿರಿಯಾನಿ ಬಾರಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಎಷ್ಟು ವಿಶಾಲವಾಗಿದೆ ನೋಡಿ ಗೈಸ್, ಜಾಗ ಮಾತ್ರ ಸಕ್ಕತ್ತಾಗಿದೆ. ಈ ಕಡೆ ಇದು ಈ ಥರ ಜಾಗದಲ್ಲಿ ಬಿರಿಯಾನಿ ತಿನ್ನೋಕ್ಕೂ ಯೋಗ ಇರಬೇಕು ಗೈಸ್. ಈ ಥರ ಜಾಗದಲ್ಲಿ ಬಂದು ಅವ್ರುಗಳೆಲ್ಲ ಹೆಂಗೆ ಆ ಬ್ರೆಡ್ಡು ಹುಲ್ಕಡ್ಡಿ ಎಲ್ಲ ತಿಂತಾರೋ ಗೊತ್ತಿಲ್ಲ. ನಮಗೆ ಇದು ತಿಂದ್ರೇ ಊಟ ಥರ ಅನ್ಸೋದು. ಬನ್ನಿ ಇವಾಗ ತಿನ್ನೋಣ. ಇಶಿಕಾ ರಾನೇನಾ? ಇಶಿಕಾ ಕಮ್.
Come this side, Ishika. Why? Da, good baby. Da, tea Sandra, hot chocolate. ಓ ಹಾಟ್ ಚಾಕ್ಲೇಟ್ ಬೇಕಂತ ಅವಳಿಗೆ. ಊಟ ಆದ್ಮೇಲೆ ಕೊಡ್ತೀವಿ. ಸಖತ್ತಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಹುಳಿ ಅನಿಸ್ತದೆಯಲ್ಲ ಇಲ್ವಾ? ಟೊಮಾಟೊ ಸ್ವಲ್ಪ ಹುಳಿ ಅನಿಸ್ತಾ ಇದೆ. ಹಿಂಗೆ ಅನ್ಬೇಕು, ಚೆನ್ನಾಗಿದೆ. ನನಗೆ ಈ ಥರ ಇಷ್ಟ. ಇವತ್ತೇನಪ್ಪ ಅಂದರೆ ಬಿಸಿಲು ಸುಡ್ತಾ ಇಲ್ಲ. ಹೌದು, ಬಿಸಿಲು ಸುಡ್ತಾ ಇಲ್ಲ, ಗಾಳಿ ತಣ್ಣಗಿದೆ, ಪ್ರಾಪರ್ ಆಗಿದೆ. ಒಳ್ಳೆ ಬೆಂಗಳೂರು ಪ್ರಾಪರ್ ಟಿಪಿಕಲ್ ಬೆಂಗಳೂರು ವೆದರ್ ಥರ ಕೊಡ್ತಾ ಇದೆ ಈಗ. ಹಿಂಗಿದ್ರೆ ಯು ಕೆದಲ್ಲಿ ಯಾವಾಗ ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಸೊ ಇದೇ ಎಂಟ್ರೆನ್ಸು, ಬನ್ನಿ ಎಂಟ್ರ್ ಆಗೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಆ ಥರದೊಂದಿದ್ರೆ ಎಲ್ಲ ಕಡೆ ಸುತ್ತಾಡ್ಬೋದು. ದಿಸ್ ಈಸ್ ಆರ್ ಫಸ್ಟ್ ಡೆಸ್ಟಿನೇಷನ್. ಬನ್ನಿ ಗೈಸ್. ಎಲ್ಲ ಪ್ರೆಗ್ನೆಂಟ್ ವುಮೆನ್ಸು ಎಷ್ಟು ಚೆನ್ನಾಗಿ ಬರ್ತಾರೆ. ಹಿಂಗಿರಬೇಕು ಗೈಸ್, ಎಂತೂಸಿಯಾಸಮ್ ಅಂದರೆ ಹಿಂಗಿರಬೇಕು, ಫುಲ್ ಎನರ್ಜಿ ಇರಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಸುಮ್ಮನೆ ಹೇಳ್ತಾರೆ ದೊಡ್ಡವರು. ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಮ್ಮ ಲೈಫು ನಾವು ಎಷ್ಟು ವರ್ಷದವರೆಗೂ ಬದುಕಿರ್ತೀವೋ ಎಕ್ಸ್ಪ್ಲೋರ್ ಮಾಡ್ತಾನೆ ಇರಬೇಕು ಗೈಸ್. ಕೊನೆ ಮೂಮೆಂಟ್ವರೆಗೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ವಿ ಆರ್ ನೆವರ್ ಟೂ ಓಲ್ಡ್ ಟು ಲರ್ನ್ ಥಿಂಗ್ಸ್. ಬನ್ನಿ ಗೈಸ್, ನಾವಿವತ್ತು ಬಂದಿರುವಂಥ ಜಾಗ ಬಂದು ಬ್ರಾಡ್ವೇ ಟವರ್. ಗೈಸ್, ನಿಮ್ಮೆಲ್ಲರಿಗೂ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಬ್ರಾಡ್ವೇ ಟವರ್. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎರಡು ಮರ. ವಾವ್, ಈ ಬಿಸಿಲಿಗೆ ಈ ಗಾಳಿ ಎಷ್ಟು ತಂಪು ಕೊಡ್ತಾ ಇದೆ ಅಂದರೆ ಕೂಲಾಗಿ ಬೀಸ್ತಿದೆ ಗೈಸ್ ಗಾಳಿ. ನೋಡಿ ಎಷ್ಟು ಚೆನ್ನಾಗಿ. ವಾವ್, ನೈಸ್. ಇಲ್ಲಿದೆ, ಕಾಣಿಸ್ತಿದ್ಯಾ? ಸೊ ದಿಸ್ ಇಸ್ ದ ಟವರ್. ಗೈಸ್, ನಮ್ಮ ದೇಶದಲ್ಲಿ ಸಮಾಧಿನ ಒಂದು ಕಡೆ ಮಾಡ್ತೀವಿ, ಈ ದೇಶದಲ್ಲಿ ನೋಡಿ ಈ ಥರ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಸಮಾಧಿ ಮಾಡಿರ್ತಾರೆ. ನೋಡಿ, ಇದು ಯಾರೋ ಪಾಪ ಬಾಂಬರ್ ಕ್ರ್ಯಾಶಲ್ಲಿ ತೀರ್ಕೊಂಡಿರೋದು, ಅವ್ರ ಸಮಾಧಿ ನೋಡಿ ಗೈಸ್ ಹೆಂಗಿದೆ. ಇಲ್ಲೇ ಹಿಂಗೆ, ಅಲ್ಲಿ ಟವರ್ ಅಂದರೆ ಇಲ್ಲೇ ಸಮಾಧಿ. ಏನೋಪ್ಪ ವಿಚಿತ್ರ ದೇಶ ಇದು, ಆದರೆ ದೇಶ ತುಂಬ ಚೆನ್ನಾಗಿದೆ ಗೈಸ್ ನೋಡೋಕ್ಕೆ. ಗೈಸ್, ಇವಾಗ ನಾನು ಈ ಟಾರ್ ಒಳಗಡೆ ಹೋಗ್ತಾ ಇದ್ದೀನಿ, ಏನಿದೆ ಅಂತ ನೋಡೋಣ ಬನ್ನಿ. ಟು ಎಕ್ಸ್ಪೀರಿಯನ್ಸ್ ಬ್ರಾಡ್ವೇ ಟವರ್ ಆ್ಯಂಡ್ ಗ್ರೌಂಡ್ಸ್, ಪ್ಲೀಸ್ ಬುಕ್ ಯೋರ್ ಟೈಮ್ ಎಂಟ್ರಿ ಹಿಯರ್. ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬುಕ್ ಮಾಡ್ಕೋಬೋದಂತೆ. ನೋಡಿ, ನೀವೆಲ್ಲ ಯಾರು ಬ್ರಾಡ್ವೇ ಟವರ್ಗೆ ಬರ್ತೀರಾ ಅಂದರೆ ಇಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಫ್ರೀಯಾಗಿ ಬುಕ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ ಗೈಸ್ ಏನಿದೆ ಒಳಗಡೆ. ಇಲ್ಲಿ ಮೆಟ್ಲಿದೆ ಐ ಗೆಸ್, ಮೇಲೆ ಹತ್ಕೊಂಡು ಹೋಗ್ಬೋದು. ಬಟ್ ಇವಾಗ ಮೆಟ್ಲೆಲ್ಲ ಹತ್ಕೊಂಡು ಆಗಲ್ಲ ಗೈಸ್, ಗೊತ್ತಿಲ್ಲ ಹೋಗ್ಬೋದಾ ಇಲ್ವಾ ಅಂತ. 2 ಫ್ಲೋರ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಫ್ಲೋರ್ ಇದೆ, ಇಲ್ಲೊಂದು ಫ್ಲೋರ್ ಇದೆ. ಅದು ಬಿಟ್ಟರೆ ಮೇಲೆ ಟೆರೆಸ್ ಐ ಗೆಸ್. ಗೈಸ್, ಇಶಿಕಾ ನಮ್ಮ ಫ್ಲವರ್ ತಂದು ಕೊಡ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಏನು ಮುದ್ದಾಗಿದೆ ಫ್ಲವರ್. ನೋಡಿ ಗೈಸ್, ಎಷ್ಟು ಕ್ಯೂಟಾಗಿದೆ ಫ್ಲವರ್. ಇಲ್ಲೆಲ್ಲ ಗ್ರೌಂಡ್ ಮೇಲೆ ಇದೇ ಥರ ಫ್ಲವರ್ಸ್. ಗಾಳಿ ಎಷ್ಟಿದೆ ಅಂದರೆ ಅಷ್ಟಿಷ್ಟಲ್ಲ, ಫುಲ್ ಗಾಳಿ ಗೈಸ್, ಫುಲ್ ಗಾಳಿ ಇವಾಗ. ಇಟ್ಸ್ ವೆರಿ ವಿಂಡಿ ಗೈಸ್. ಇವಾಗ ಬಾವ ಡ್ರೋನ್ ಹಾರಿಸ್ತಾ ಇದ್ದಾರೆ. ಆಲ್ರೆಡಿ ಒಂದು ಡ್ರೋನ್ ಶಾಟ್ ತೊಗೊಂಡಿದ್ದೀವಿ, ಕ್ಲಿಪ್ಪಿಂಗ್ ಹಾಕ್ತೀವಿ ನೋಡಿ.
ಇವಾಗ ನಾವು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ, ದ್ಯಾಟ್ ಈಸ್ ಮಾಡೆಲ್ ವಿಲೇಜ್ಗೆ ಅಂತ. ಇವಾಗ ನಮ್ಮ ಸೆಕೆಂಡ್ ಸ್ಟಾಪ್ ಬಂದ್ಬಿಟ್ಟು ಮಾಡೆಲ್ ವಿಲೇಜ್. ಸೊ ಮಾಡೆಲ್ ವಿಲೇಜ್ ಹೇಗಿರುತ್ತೆ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಡ್ರೋನ್ ಶಾಟ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮೂವಿ ಸೀನ್ ಥರ ಇದೆ ಅಲ್ಲ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಡ್ರೋನ್ನ ತೊಗೋಬೇಕು ಅಂತ ಅಂದರೆ ಕಮೆಂಟ್ ಡೌನ್ ಮಾಡಿ. ನೀವೆಲ್ಲ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಿಮಗೂ ಎಲ್ಲರಿಗೂ ನಾನು ಇನ್ನೂ ಇದೇ ಥರ ಸಾಕಷ್ಟು ಜಾಗಗಳನ್ನ ತೋರಿಸ್ತೀನಿ. ಡ್ರೋನ್ ತೊಗೊಂಡು ನಿಮಗೂ ಇದೇ ಥರ ಜಾಗನ ತೋರಿಸ್ಬೇಕು ಅಂದರೆ ಕಮೆಂಟ್ ಡೌನ್ ಮಾಡಿ ಗೈಸ್, ಖಂಡಿತವಾಗ್ಲೂ ತೊಗೋತೀನಿ. ಯಾಕೆಂದರೆ ನಾನೇನು ನೋಡ್ತೀನೋ ಅದನ್ನೆಲ್ಲ ನಿಮಗೂ ತೋರಿಸೋ ಖುಷಿ ನನಗೆ. ಇವಾಗ ಅಲ್ಲಿ ಬಾಬಾ ಇಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಿದ್ದೀವಿ. ಸೊ ಅಲ್ಲಿ ಪಾರ್ಕಿಂಗಿಗೆ ಪೇ ಆ್ಯಂಡ್ ಪಾರ್ಕ್ ಮಾಡ್ತಾಯಿದ್ದಾರೆ. ಇದು ಬಂದು ಎಂಟ್ರೆನ್ಸ್. ಸೊ ನೋಡಿ ಗೈಸ್, ಇಲ್ಲಿದೆ, ಇಲ್ಲಿ ಹಾಕಿದ್ದಾರೆ. ನೋಡ್ತಿದ್ದೀರಾ? ಸೊ ಇಟ್ ಇಸ್ ಲೈಕ್ ಮಾಡೆಲ್ ವಿಲೇಜ್. ಈ ಥರ ವಿಲೇಜ್ದು ಮಾಡೆಲ್ ಎಲ್ಲ ಇರುತ್ತೆ. ಸೋ ಗುಡ್. I don't know, I guess you have to put a coin inside it and it might dance or something, I'm not sure. ಇವಾಗ ಎಂಟ್ರಿ ಆಗ್ತಾ ಇದ್ವಿ. ನೋಡಿ ಗೈಸ್, ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇದೆಲ್ಲ ಬಂದು ಮಾಡೆಲ್ಸು. ಸೋ ಕ್ಯೂಟ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್ ಇದು. ಇವಾಗ ಎಲ್ಲಿ ಬಂದಿದ್ದೀವಿ ಬಾಬಾ? ಇವಾಗ ನಾವು ಬಟನ್ ಆನ್ ವಾಟರ್ ಅಂತ ಕಾಟ್ಸ್ವಲ್ಡಲ್ಲಿ, ನಾನು ಆವಾಗಲೇ ಹೇಳಿದ್ನಲ್ಲ, ಕಾಟ್ಸ್ವಲ್ಡ್ ಬಂದ್ಬಿಟ್ಟು ಲೈಕ್ ಒಂದು ಇಂಗ್ಲೆಂಡಲ್ಲಿ ಒಂದು ರೀಜನ್ ವೇರ್ ಲೈಕ್ ಎಲ್ಲ ಪ್ರಿಟಿಯೆಸ್ಟ್ ವಿಲೇಜಸ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಬಟನ್ ಆನ್ ವಾಟರ್ ಅಂತ ಇದೊಂದು ಚಿಕ್ಕ ವಿಲೇಜ್. ಈ ವಿಲೇಜಲ್ಲಿ ಏನೇನಪ್ಪ ಮಾಡಿದ್ದಾರೆ ಅಂದರೆ ಒಂದು ಮಾಡೆಲ್ ವಿಲೇಜ್ ಥರ ಮಾಡಿದ್ದಾರೆ. ಸೊ ಲೈಕ್ ಆ ವಿಲೇಜಲ್ಲಿ ಹೆಂಗಿದೆಯೋ ಅದನ್ನೇ ಒಂದು ರೆಪ್ಲಿಕಾ ಥರ ಒಂದು ಚಿಕ್ಕ ಮಿನಿಯೇಚರ್ ಮಾಡೆಲ್ಸ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ನೋಡಿಕೊಂಡು ಸೊ ಇದೇ ಥರ ನಾವು ಅಲ್ಲಿ ವಿಲೇಜಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬೋದು. ಯಾವ ಥರ ಮನೆ ಇದು, ಚಿಕ್ಕ ಮನೆ, ಇದೆಲ್ಲ ಮಾಡೆಲ್ಸು. ಅಲ್ಲಿ ರಿಯಲ್ ಆಗಿ ರಿಯಲ್ ಹೌಸಸ್ ಇರುತ್ತೆ. ರಿಯಲ್ ಹೌಸಸ್ ಇರೋದನ್ನ ಇಲ್ಲಿ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಹೌದು. ತುಂಬ ಕ್ಯೂಟ್ ಆಗಿ ಇಟ್ಟಿದ್ದಾರೆ ನೋಡಿ ಗೈಸ್, ತೋರಿಸ್ತೀನಿ. ಇಲ್ಲಿ ಈ ಥರ ಕ್ಯೂಟಾಗಿ ಮಿನಿಯೇಚರ್ಸ್, ಮಿನಿ ಹೌಸಸ್, ಸೋ ಕ್ಯೂಟ್ ನೋಡಿ ಗೈಸ್. ಪರ್ಪಲ್ ಫ್ಲವರ್ ಇದು ನೋಡಿ, ಇದೆಲ್ಲ ಮನೆ ಮುಂದೆ ಲಾನು. ಇದು ಸ್ಮಾಲ್ ಟ್ರೀಸ್, ಮತ್ತು ಇದು ಪುಟ್ಟ ಮನೆ, ಎಷ್ಟು ಪುಟ್ಟದಾಗಿದೆ ನೋಡಿ. ಇದು ಬಂದು ಮನೆ ಮುಂದೆ ನೋಡಿ ಇಲ್ಲೆಲ್ಲ ಮರ ಗಿಡಗಳು, ಎಷ್ಟು ಚಿಕ್ಕದಾಗಿದೆ. ಹಿಂಗಿದೆ ಗೈಸ್, ಸೋ ಕ್ಯೂಟ್. I love this place, it looks so amazing. ಗೈಸ್ ಈ ಮನೆ ನೋಡಿ ಗೈಸ್, ಏನು ಸಖತ್ತಾಗಿದೆ. ಒಂದ್ರಕ್ಕಿಂತ ಒಂದು ಸೂಪರ್ ಆಗಿದೆ. ಗೈಸ್ ನೋಡಿ ಗೈಸ್, ಇಲ್ಲಿ ಬ್ರಿಡ್ಜ್ ಇದೆ. ಹೈ ಸ್ಟ್ರೀಟ್ ತರ ಇದು. ಓಕೆ, ಇಲ್ಲೇ ಬರ್ತಿದೆ ನೋಡಿ ಹೈ ಸ್ಟ್ರೀಟ್ ಅಂತ. ಓ ಇದು ಕೋಸ್ಟಾ ಕಾಫಿ, ಎಲ್ಲ ಶಾಪ್ಸು ಇಲ್ಲಿ. ಓಕೆ, ಬರ್ತಾ ಹೌದು ಬರ್ತಾ ಆನ್ ದ ವೇ ನಾವು ಇದನ್ನ ನೋಡಿದ್ವಿ ಗೈಸ್, ಕ್ಯಾಂಡಿ ಶಾಪ್ನ. ಅವಾಗಲೇ ತೋರಿಸಿದ ಕ್ಯಾಂಡಿ ಶಾಪ್ ಮಿನಿಯೇಚರ್ನ ತೋರಿಸ್ದೆ, ಇವಾಗ ಒರಿಜಿನಲ್ ಕ್ಯಾಂಡಿ ಶಾಪ್ನ ನೋಡಿ. ಓ ಎಲ್ಲ ಮಿನಿಯೇಚರ್ಸ್, ಸೋ ಕ್ಯೂಟ್ ಗೈಸ್. ಎಷ್ಟು ಕ್ಯೂಟ್ ಆಗಿರೋ ಚೇರ್ ಕೂಡ ಇದೆ ನೋಡಿ. Can I sit on it? You can't sit on it. Oh, you're too huge to sit on it, Yashika. You can't. Yashika, you're huger than that, Yashika. It is not even your shoe size. Come.
ಜನ ಕೂಡ ಇದ್ದಾರೆ ಇದ್ರೊಳಗಡೆ. ಸಾಂಗ್ ಕೂಡ ಹಾಕಿದ್ದಾರೆ, ಏನೋ ದುಡ್ಡು ಕೂಡ ಬಿಸಾಕಿದ್ದಾರೆ. ಕಾಣಿಸ್ತಿದ್ಯಾ ಚರ್ಚು ಗೈಸ್? ಇಟ್ಸ್ ಅ ಚರ್ಚ್ ಯಶಿಕಾ. ಮೇಲಿಂದ ಒಂದು ವ್ಯೂ ತೆಗಿತಾ ಇದ್ದೀನಿ ನೋಡಿ. ಕಲ್ ಮೇಲೆ ನಿಂತ್ಕೊಳ್ಳೋಂಗಿಲ್ಲ ಅಂದರೂ ನಾನು ನಿಮಗೋಸ್ಕರ ತೋರಿಸ್ಬೇಕು ಅಂತ ನಿಂತಿದ್ದೀನಿ. ಏನೆಲ್ಲ ಹರಸಾಹಸ ಪಡ್ತೀನಿ ನೋಡಿ ನಿಮಗೋಸ್ಕರ. ಸಿ ಹಿಯರ್, ಸೇ ಹಾಯ್. Say hi, Yashika. Hi. See here and say hi. 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 You guys are liking this place? Yes. Good. ಮಿನಿಯೇಚರ್ ನೋಡಿ ಗೈಸ್, ಇನ್ನ ಪುಟ್ಟದು ಇದು. ಗೈಸ್ ಇದ್ರದ್ದು ಒರಿಜಿನಲ್ ಬಿಲ್ಡಿಂಗ್ಸ್ ಕೂಡ ಆಮೇಲೆ ತೋರಿಸ್ತೀನಿ ನೋಡಿ ಗೈಸ್. ಇದು ಯಾವುದೋ ಕೆಫೆ ಅಂತೆ, ಎಷ್ಟು ಚೆನ್ನಾಗಿದೆ. ಅಲ್ಲಿ ರಿವರ್ ಕೂಡ ಪಾಸ್ ಆಗ್ತಿದೆ. ಇದು ನೋಡಿ ಗೈಸ್, ಇನ್ನು ಕನ್ಸ್ಟ್ರಕ್ಟ್ ಆಗ್ತಿದೆ. ಈ ಥರ ಕಾಣುತ್ತೆ. ನಾನು ನಿಜವಾಗ್ಲೂ ಯಾವುದೋ ಬಾರ್ಬಿ ವರ್ಲ್ಡಿಗೆ ಬಂದಿದ್ದೀನಿ ಅಂತ ಅನಿಸ್ತಿದೆ. ಲೈಕ್ ದಟ್ ಮಿನಿಯೇಚರ್ ವರ್ಲ್ಡ್. ಸೋ ಕ್ಯೂಟ್ ಗೈಸ್, ಸೋ ಕ್ಯೂಟ್. ನೋಡಿ ಈ ಬ್ರಿಡ್ಜ್ ನೋಡಿ ಗೈಸ್, ಏನು ಕ್ಯೂಟಾಗಿ ಮುದ್ದಾಗಿ ಮಾಡಿದ್ದಾರೆ. ನನಗಂತೂ ಈ ಥರ ಮಿನಿಯೇಚರ್ಸ್ ಅಂದರೆ ತುಂಬಾ ಇಷ್ಟ. ನಂಗೆ ಫಸ್ಟ್ ಆಫ್ ಆಲ್ ಕ್ಯೂಟ್ ಥಿಂಗ್ಸು, ಸ್ಮಾಲ್ ಥಿಂಗ್ಸ್ ಅಂದರೆ ಹೆವಿ ಇಷ್ಟ. ಅಂಥದ್ರಲ್ಲಿ ಇದು ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ನಾನು ಗೈಸ್. ಅವಾಗಲೇ ಎಂಟ್ರಿ ಆಗ್ಬೇಕಾದ್ರೆ ಈ ಬೋರ್ಡ್ ನೋಡಿದ್ರಿ ಗೊತ್ತಾ, ದೊಡ್ಡದು ಮಾಡೆಲ್ ವಿಲೇಜ್ ಅಂತ ನೋಡಿ. ಅದರದ್ದು ಮಿನಿಯೇಚರ್ ಇದು ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿದೆ. ಅದು ಆವಾಗಲೇ ನೋಡಿದ್ದು ದೊಡ್ಡದು, ಈಚೆಗಡೆ ಇದ್ದಿದ್ದು. ಇದು ಬಂದು ಚಿಕ್ಕದು. ಎಲ್ಲ ಒಬ್ಬೊಬ್ರದ್ದು ಕಾಟೇಜಸ್ ಅಂತೆ ಗೈಸ್ ನೋಡಿ. ಇಲ್ಲಿದಲ್ಲ ಅದು ಬಂದು ಇದು. ಇದಕ್ಕೆ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 4 ಪೌಂಡ್ಸ್ ಅಂತೆ. 4 ಪೌಂಡ್ಸ್ ಪರ್ ಪರ್ಸನ್ನು. ಪರವಾಗಿಲ್ಲ ಗೈಸ್, ಓದ್ತಿಟ್ಟೆ. ಇಲ್ಲಿ ನೋಡಿ, ಬೇಕಾದ್ರೆ ನಮಗೆ ಬೈ ಮಾಡ್ಬೋದು ಇದನ್ನೆಲ್ಲ, ಬಟ್ ನಂಗೆ ಬೇಡ. ಮಾಡೆಲ್ ವಿಲೇಜಿಂದ ಈಚೆ ಬಂದಿದ್ದ ತಕ್ಷಣವೇ ಒಂದು ರೋಡ್ ಬರುತ್ತೆ, ಆಪೋಸಿಟ್ ರೋಡೇ ನೋಡಿ. ರೋಡ್ ಇದು. ಈ ರೋಡಿಂದ ಆ ರೋಡ್ಗೆ, ಅಂದರೆ ಆ ಕಡೆ ರೋಡ್ಗೆ ನೀವು ಕ್ರಾಸ್ ಮಾಡಬೇಕು ಅಂತ ಅಂದರೆ ಈ ವಾಟರ್ ಮೇಲೆ ನಡ್ಕೊಂಡು ಹೋಗ್ಬೇಕಂತೆ ಗೈಸ್. ನೋಡಿ ಇಲ್ಲಿ ಹಿಂಗೆ ನಡ್ಕೊಂಡು ರೋಡ್ ಕ್ರಾಸ್ ಮಾಡಬೇಕಂತೆ. ಆ ಬ್ರಿಡ್ಜ್ ತೋರಿಸಿದ್ನಲ್ಲ ಆವಾಗಲೇ ಮಿನಿಯೇಚರ್ದು ನೋಡಿ ಗೈಸ್. ಒರಿಜಿನಲ್ ಬಿಗ್ ಬ್ರಿಡ್ಜ್ ಇಲ್ಲಿದೆ, ಅಲ್ಲಿದ್ದೆಲ್ಲ ಮಿನಿಯೇಚರ್ಸು. ಓ ಮೈ ಗಾಡ್, ದಿಸ್ ಪ್ಲೇಸ್ ಲುಕ್ ಸೋ ಕ್ಯೂಟ್. ಓ ಮೈ ಗಾಡ್, 2 poodles, so cute. Everything is cute today. ಬನ್ನಿ ಗೈಸ್, ಬ್ರಿಡ್ಜ್ ಮೇಲೆ ಹೋಗೋಣ. ಒನ್ ಅಮೇಝಿಂಗ್ ಡೇ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಫುಲ್ಲು ಆಟ ಆಡ್ತಿದ್ದಾರೆ ಗೈಸ್. ಎಂಜಾಯ್. ವಿಚ್ ಡಾಗ್? ಪೂಡಲ್, ಕ್ಯೂಟ್. ಹಿಂಗಿದೆ ನೋಡಿ ಗೈಸ್, ಜಾಗ ಮಾತ್ರ ಸೋ ಗುಡ್. ಎಲ್ಲರೂ ಸಮ್ಮರ್ ಅಂತ ಎಷ್ಟು ಜನ ಇಲ್ಲಿದ್ದಾರೆ ಅಂದರೆ ಆ ಕಡೆ ಹೋದಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಆ ಹುಡುಗ ಡಾಗ್ನ ಕೂಡ ಕರ್ಕೊಂಡೋಗಿದ್ದಾನೆ. ಸೋ ಕ್ಯೂಟ್. ಮುದ್ದಾಗಿ ನಡ್ಕೊಂಡು ಹೋಗ್ತಿದೆ ಅದು. ನಮ್ಮ ಬ್ರೂನೋನು ಇದ್ದಿದ್ರೆ ರಾಕಿನೋ ಇಬ್ಬರೂ ಕರ್ಕೊಂಬರ್ಬೋದಿತ್ತು ಗೈಸಲ್ಲಿ. ನೋಡಿ ಗೈಸ್, ಅಪ್ಪ ಎಷ್ಟು ಜನ ಇದ್ದಾರೆ ಅಂದರೆ. ಇರಿ ಒಂದು ನಿಮಿಷ. ಇನ್ನು ಎಂಡ್ವರೆಗೂ ಇದ್ದಾರೆ. ಇಷ್ಟೇ ನಂದ್ರಲ್ಲಿ ಝೂಮ್ ಆಗ್ತಾ ಇರೋದು. ಓ ಮೈ ಗಾಡ್, ತುಂಬ ಜನ ಇವತ್ತು. ಓ ಮೈ ಗಾಡ್, ಸಿ ದ ವ್ಯೂ ಗೈಸ್. ಐ ಆಮ್ ಇನ್ ಲವ್ ವಿತ್ ದಿಸ್.
ಇಷ್ಟ ಆಗಿತ್ತು ಪಾರ್ಟ್ 1. ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಪಾರ್ಟ್ 2 ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲಾಸ್ಟ್ವರೆಗೂ ವ್ಲಾಗ್ನ ನೋಡಿದಿರೋ. ಮೀಟ್ ಯು ಓಪನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.